ಕಾರ್ಟೂನ್ ಬೇಬೀಸ್ ಕತೆ. ಮಿಂಚು ಮಂಟಪದ ಮಗುಗಳು. ಒಂದಾನೊಂದು ಕಾಲದಲ್ಲಿ ಮಿಂಚು ಮಂಟಪ ಎಂಬ ಚಿಕ್ಕ ಟೌನ್ ಇತ್ತು. ಅಲ್ಲಿ 3 ಮುದ್ದಾದ ಕಾರ್ಟೂನ್ ಬೇಬೀಸ್, ಜಬ್ಬು, ಜಿಲ್ಲು, ಮಿಕ್ಕು ಎಂಬ 3 ಮಗುಗಳಿದ್ದವು. ಅವು ತಮ್ಮ ನಗುವಿನಿಂದಲೇ ಎಲ್ಲರ ಮನ ಗೆದ್ದಿದ್ದವು. ಒಂದು ದಿನ ಮಂಟಪದಲ್ಲಿರುವ ಬಣ್ಣದ ಮಾಯಾ ಲೈಟ್ ಆಕಸ್ಮಿಕವಾಗಿ ಹೊಳೆಯಿತು. ಜಬ್ಬು ಕುತೂಹಲದಿಂದ ಬಟನ್ ಒತ್ತುತ್ತಿದ್ದಂತೆ ಫುಫ್ ಅಂತ ಒಂದು ಜಾದು ಬಾಗಿಲು ತೆರೆದುಕೊಂಡಿತ್ತು. ಮೂವರು ಬೇಬಿ ತಿದ್ದಿ ಕುಣಿದು ಆ ಬಾಗಿಲಿನೊಳಗೆ ಪ್ರವೇಶವನ್ನು ಮಾಡಿದರು. ಅದರಲ್ಲಿ ಹಸಿರು ಬೆಟ್ಟಗಳು, ಮಾತನಾಡುವ ಪ್ರಾಣಿಗಳು, ಆಕಾಶದಲ್ಲಿ ತೇಲುವ ಬಣ್ಣದ ಬಬಲ್ ಆಲ್ ಮ್ಯಾಜಿಕಲ್ ಅಲ್ಲಿ ಇತ್ತು. ಜಿಲ್ಲು ಒಂದು ಬಬಲ್ ಒಳಗೆ ಹಾರಿ ನನ್ನ ಹಿಡಿಯಿರಿ ಎಂದು ನಕ್ಕು ಕೂತಿತು. ಮಿಕ್ಕು ತನ್ನ ಚಿಕ್ಕ ಜಾದು ರ್ಯಾಟ್ನಿಂದ ಬಬಲ್ಸ್ ಅನ್ನು ಹೂವಿನ ರೂಪಕ್ಕೆ ಬದಲಾಯಿಸಿತು. ಪ್ರಾಣಿಗಳು ಅವರಿಗೆ ಜೊತೆ ಆಟವಾಡುತ್ತಾ ಖುಷಿಪಟ್ಟವು. ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಮಂಟಪದ ರಕ್ಷಕ ಪಕ್ಷಿ ಅವರನ್ನು ನೋಡಿ, ಚಿನ್ನಗಳೇ, ಸಂಜೆ ಆಗುತ್ತಿದೆ, ಮನೆಗೆ ಹೋಗೋ ಸಮಯ ಎಂದು ಹೇಳಿತು. 3 ಬೇಬೀಸ್ ಬಣ್ಣದ ಬಾಗಿಲಿನ ಮೂಲಕ ಹಿಂತಿರುಗಿದರು. ಜಬ್ಬು ಹೇಳಿದ, ಇದು ನಮ್ಮ ಅತಿ ಮಜಾ ದಿನ. ಜಿಲ್ಲು, ಮಿಕ್ಕು ಇಬ್ಬರು ತಾಳಿಯಿಟ್ಟು ನಕ್ಕರು. ಆ ದಿನದಿಂದ ಮಿಂಚು ಮಂಟಪದಲ್ಲಿ ಪ್ರತಿದಿನವೂ ಹೊಸ ಸಾಹಸ, ಹೊಸ ನಗು, ಮಕ್ಕಳಿಗೆ ಹೊಸ ತುಂಟಾಟ. ಇಂತಹದೇ ಹೊಸ ಕತೆಗಳು, ಮಕ್ಕಳಿಗೆ ಇಷ್ಟವಾಗುವಂಥ ಚಿನ್ನರ ಕತೆಗಳು ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದ್ರ ಮೂಲಕ ಸದಾ ನೋಟಿಫೈ ಆಗಿರಿ.